ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SV ರೆಕ್ಯೂಟೆಕ್ಕಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾವ ಪೊಸಿಷನ್ ಅಂತ ನೋಡೋದಾದರೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನಿಗೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೀಗೆ ನೀವು ಯಾವ ಪೊಸಿಷನ್ ಅಂತ ನೋಡೋದಾದರೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್. ಇವರು ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. SV ರೆಕ್ಯೂಟೆಕ್ಕಲ್ಲಿ ಜಾಬ್ ಲೊಕೇಶನ್ ನೋಡೋದಾದರೆ ರಾಜಾಜಿನಗರ್, ಬ್ಯಾಂಗ್ಳೂರು. ಇವರು ರಾಜಾಜಿನಗರ್, ಬ್ಯಾಂಗ್ಳೂರು ಲೊಕೇಶನ್ಗೆ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ಬಂದುಬಿಟ್ಟು 22/8/2026 ಆಗಸ್ಟ್ 22 ಇಂಟರ್ವ್ಯೂ ಇರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 25,000 ಪರ್ ಮಂತಿಗೆ 25,000 ಇವರು ಕೊಡ್ತಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ ನಿಮ್ಮದೇನಾದರೂ BCom, MCom, BBA ಫೈನಾನ್ಸ್ ಅಲ್ಲಿ ಕಂಪ್ಲೀಟ್ ಆಗಿದ್ದರೆ ನೀವು ಅಪ್ಲೈ ಮಾಡ್ಬೋದು, ಈ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ನೋಡೋದಾದರೆ ಎಕ್ಸ್ಪೀರಿಯನ್ಸ್ಡ್ ಕೊಟ್ಟಿದ್ದಾರೆ. ಇವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹುಡುಕ್ತಿದ್ದಾರೆ. 6 ಮಂತಿಂದ 1 ಇಯರ್ ಒಳಗೆ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅವರು ಕೂಡ ಈ ಜಾಬ್ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಜೆಂಡರ್ ಕೊಟ್ಟಿದ್ದಾರೆ, ಮೇಲ್ ಓನ್ಲಿ. ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಇಲ್ಲ, ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋದು ಮತ್ತು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಾಗೋದು. ಇವರು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಮಿಡಿಯೇಟ್ ಜಾಯ್ನರ್ಸ್. ಇವರು ಇಮಿಡಿಯೇಟ್ ಜಾಯ್ನರ್ಸ್ನ ಪ್ರಿಫರ್ಡ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಮೆನ್ಷನ್ ಮಾಡಿದರೆ ಫ್ರೆಷರ್ಸ್ ಡು ನಾಟ್ ಅಪ್ಲೈ, ಫ್ರೆಷರ್ಸು ಅಪ್ಲೈ ಮಾಡೋಂಗಿಲ್ಲ ಅಂತ ಇವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಕೀ ಸ್ಕಿಲ್ಸ್ ನೋಡೋದಾದರೆ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಕೀ ಸ್ಕಿಲ್ಸ್ ಕೊಟ್ಟಿದ್ದಾರೆ. ಏನೆಲ್ಲ ಸ್ಕಿಲ್ಸ್ ಇರಬೇಕಂದ್ರೆ ಟ್ಯಾಲಿ, ERP, ಟ್ಯಾಲಿ ಪ್ರೈಮ್, ಬೇಸಿಕ್ ನಾಲೆಡ್ಜ್ ಆಫ್ GST, TDS ಆ್ಯಂಡ್ MS Excel. ಇದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಮತ್ತು ಗುಡ್ ನ್ಯೂಮರಿಕಲ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಕೀ ಸ್ಕಿಲ್ಸ್ ನೋಡೋದಾದರೆ ಈ 4 ಪಾಯಿಂಟು ಅವರು ಪ್ರಿಫರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಫ್ರೀ ರಿಜಿಸ್ಟ್ರೇಷನ್ ಅಪ್ಲೈ ನೌ ಅಂತ ಇದೆ. ಅಪ್ಲೈ ಮಾಡೋಕ್ಕೆ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ. ನೋಡಿ, ಆ ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಆ ಫಾರ್ಮಲ್ಲಿ ಡೀಟೇಲ್ಸ್ ಕೇಳಿದ್ದಾರೆ ನೋಡಿ. ಮೇಲ್ ID, ಫಸ್ಟು ನೀವು ಮೇಲ್ IDನ ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮದು ಇವಾಗ ಯೂಸ್ ಮಾಡ್ತಿರೋ ಮೇಲ್ ID. ನೆಕ್ಸ್ಟು ನೋಡೋದಾದರೆ ನೇಮ್ ಕೇಳಿದ್ದಾರೆ, ನಿಮ್ಮ ನೇಮ್ನ ಎಂಟರ್ ಮಾಡಬೇಕು ಆ್ಯಸ್ ಪರ್ ಯುವರ್ ಆಧಾರ್. ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರು, ನೀವು ಇವಾಗ ಯಾವ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡ್ತಿದ್ದೀರಾ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಕ್ವಾಲಿಫಿಕೇಷನ್ ನಿಮ್ಮದು ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮದು ಕ್ವಾಲಿಫಿಕೇಷನ್ ಏನಿದೆ ಅದನ್ನ. ನೆಕ್ಸ್ಟು ಲೊಕೇಶನ್ನು, ನೀವು ಕರೆಂಟ್ಲಿ ಯಾವ ಲೊಕೇಶನ್ನಲ್ಲಿದ್ದೀರಾ ಆ ಲೊಕೇಶನ್ನ ಎಂಟರ್ ಮಾಡಬೇಕು. ಅದಾದಮೇಲೆ ಕಾಲೇಜ್ ನೇಮು, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದೀರಾ ಆ ಕಾಲೇಜ್ದು ನೇಮ್ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಲೇಜ್ ಪ್ರಿನ್ಸಿಪಲ್ ನೇಮ್ ಆರ್ ಪ್ಲೇಸ್ಮೆಂಟ್ ಆಫೀಸರ್ ನೇಮ್ ಆರ್ HOD, ಇವರು 3 ಜನದಲ್ಲಿ ಯಾರ್ದಾದ್ರೂ ಒಬ್ರದ್ದು ನೇಮ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕಾಲೇಜ್ ಪ್ರಿನ್ಸಿಪಲ್ ನಂಬರ್, ಪ್ಲೇಸ್ಮೆಂಟ್ ಆಫೀಸರ್ ನಂಬರ್ ಅಥವಾ HOD ನಂಬರ್, ಇವ್ರು 3 ಜನ ನಂಬರಲ್ಲಿ ಒಬ್ಬರು ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇವರು ಆಲ್ರೆಡಿ ಹೇಳಿರೋ ಹಾಗೆ ಇವರು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ನೋಡ್ತಾ ಇರೋದು. ಹೌ ಮೆನಿ ಇಯರ್ಸ್ ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಷ್ಟು ಇಯರ್ದ ಎಕ್ಸ್ಪೀರಿಯನ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್, ನಿಮ್ಮದು ಯಾವ ಇಯರಲ್ಲಿ ಡಿಗ್ರಿ ಮುಗ್ದಿರೋದು ಆ ಯಾವ ಇಯರಲ್ಲಿ ಕಂಪ್ಲೀಟ್ ಆಗಿದೆ ಆ ಇಯರ್ನ ಮೆನ್ಷನ್ ಮಾಡಬೇಕಾಗುತ್ತೆ, ಡಿಗ್ರಿ ಪಾಸ್ ಆಗಿರೋ ಇಯರ್ನ. ನೆಕ್ಸ್ಟು ಡೇಟ್ ಆಫ್ ಬರ್ತ್, ಅಲ್ಲಿ ಕಾಣ್ಬೋದು ನಿಮಗೆ ಇಯರ್, ಡೇ, ಮಂತ್ ಆಪ್ಷನಲ್ಲಿದೆ, ಅದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕರೆಂಟ್ಲಿ ಸ್ಟೇಯಲ್ಲಾಗಿದ್ದೀರಾ ಆ ಲೊಕೇಶನ್ ಎಂಟರ್ ಮಾಡಿ. ನೆಕ್ಸ್ಟು ಜಾಬ್ ರೋಲು, ನಾನು ಫಸ್ಟೇ ಹೇಳ್ದಂಗೆ ಅಕೌಂಟ್ಸ್ ಎಕ್ಸಿಕ್ಯೂಟಿವು, ಅದನ್ನ ಟಿಕ್ ಮಾಡಬೇಕು. ನೆಕ್ಸ್ಟು ವರ್ಕ್ ಲೊಕೇಶನ್ ರಾಜಾಜಿನಗರ್ ಅಂತಲೂ ನಾನು ತಿಳಿಸಿದ್ದೀನಿ, ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿರ್ಬೋದು, ಅಪ್ಲೋಡ್ ರೆಸ್ಯೂಮ್ ಅಂತ ಇದೆ. ಇಲ್ಲಿ ನಿಮ್ಮದು ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಪ್ಲೋಡ್ ಮಾಡಿ ಆದಮೇಲೆ ಮತ್ತೆ ಒಂದ್ಸರಿ ಫಸ್ಟಿಂದ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಕೊಟ್ಟರೆ ಇದು ನಿಮ್ಮದು ಸಕ್ಸಸ್ಫುಲಿಯಾಗಿ ನಿಮ್ಮದು ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನು ಈ ಜಾಬ್ ಹೈರಿಂಗಿಗೆ. ನೆಕ್ಸ್ಟು ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು.
ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಸ್ಯಾಲ್ರಿ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾಯಿದ್ದೀರಾ, ಡಿಗ್ರಿ ಮುಗಿಸಿ 6 to 1 year ಎಕ್ಸ್ಪೀರಿಯೆನ್ಸ್ ಇದೆ ಅಕೌಂಟ್ಸ್ ರಿಲೇಟೆಡಲ್ಲಿ, ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೇನಾದರೂ ಈ ಜಾಬಿಗೆ ಈ ಜಾಬ್ ವೇಕೆನ್ಸಿಯಲ್ಲಿ ಅಟೆಂಡ್ ಮಾಡಬೇಕು ಇಂಟರ್ವ್ಯೂನ ಅಂತ ಇಂಟ್ರೆಸ್ಟೆಡ್ ಇದ್ದರೆ ನನಗೆ ಲಿಂಕ್ ಅಂತ ಕೇಳಿ, ನಾನು ಲಿಂಕ್ನ ಸೆಂಡ್ ಮಾಡಿಕೊಡ್ತೀನಿ. ನೀವು ಆ ಲಿಂಕ್ನ ಫಿಲ್ ಮಾಡಿ ನೆಕ್ಸ್ಟು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಲ್ಲಿ ವಿಡಿಯೋ ಹುಡುಕ್ತಾ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಇದೇ ರೀತಿ ಜಾಬ್ ರಿಲೇಟೆಡ್ ವೇಕೆನ್ಸಿ ವಿಡಿಯೋಗಳಿಗೆ ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.